ಬೇಡಿಕೆಗಳ ಈಡೇರಿಕೆಗೆ ತಾಲೂಕು ಕಚೇರಿ ಮುಂಭಾಗ ರೈತ ಸಂಘದ ಪ್ರತಿಭಟನೆ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ, ರೈತರ ಮೇಲೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ರೈತರ ಪ್ರತಿಭಟನೆ. ಚಿಂತಾಮಣಿ ರೈತರ ಮೇಲೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ಹಾಗೂ ವಿವಿಧ ರೈತರ ಬೇಡಿಕೆಗಳ ಈಡೇರಿಕೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಘೇರಾವ್ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದಿರೇಗೌಡ ಹಿರೇಪಾಳ್ಯ ಮಾತನಾಡಿ, ಸುಮಾರು 80 ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಮಾಡುತ್ತಿರುವ ರೈತರನ್ನು ಅರಣ್ಯ ಇಲಾಖೆಯವರು ಅತಿಕ್ರಮಣ ಮಾಡಿ ಅಳತೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ರೈತರಿಗೆ ಮಂಜೂರು ಮಾಡಿರುವ ಸಮಯದಲ್ಲಿ ಅರಣ್ಯ ಜಮೀನು ಎಂದು ಅರಣ್ಯ ಇಲಾಖೆಯವರು ಯಾಕೆ ತಡೆಯಲಿಲ್ಲ ಎಂದು ಪ್ರಶ್ನಿಸಿದ ಅವರು, ರೈತರು ಈ ಜಮೀನಿನ ಮೇಲೆ ಬೆಳೆ ಸಾಲ, ಟ್ರ್ಯಾಕ್ಟರ್ ಸಾಲ, ಕೋಳಿ ಫಾರಂ ಹಾಗೆ ಕೊಳವೆ ಬಾವಿ ಕೊರೆಸಿಕೊಂಡು ಕೃಷಿಗೆ ಅನುವು ಮಾಡಿಕೊಂಡು ಜೀವನ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ್ ರೆಡ್ಡಿ ಮಾತನಾಡಿ, ದೇಶಕ್ಕೆ ಅನ್ನ ಹಾಕುವ ರೈತರು ದೆಹಲಿಯಲ್ಲಿ ಭಿಕ್ಷೆ ಬೇಡುತ್ತಿಲ್ಲ, ಬದಲಿಗೆ ಸರ್ಕಾರವೇ ನಿಗದಿ ಮಾಡುವ ಬೆಂಬಲ ಬೆಲೆಯನ್ನು ಖಾತರಿಪಡಿಸುವ ಕಾನೂನು ಜಾರಿಗೆ ಆಗ್ರಹಿಸುತ್ತಿದ್ದಾರೆ. ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಬೆಂಬಲ ಬೆಲೆ ಭರವಸೆ ನೀಡಿದ್ದ ಬಿಜೆಪಿ ಅಧಿಕಾರಕ್ಕೇರಿದ ಬಳಿಕ ಮಾತು ಮರೆತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಿಕೆ ಮುನಿಕೆಂಪಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಆಂಜನಪ್ಪ, ರಾಮಾಂಜನಪ್ಪ, ನಾರಾಯಣಮೂರ್ತಿ, ಶಿವಣ್ಣ, ಶಂಕರ್, ನಾರಾಯಣಸ್ವಾಮಿ, ಮುನಿರಾಜು, ಅಶ್ವತ್ಗೌಡ, ಮುನಿರೆಡ್ಡಿ, ಗೆಂಕಿರೆಡ್ಡಿ, ಮಂಜುನಾಥ್, ರಾಜಣ್ಣ, ಶಂಕರಪ್ಪ, ದೇವರಾಜ್, ರಂಗಪ್ಪ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ರೈತರು ಭಾಗವಹಿಸಿದ್ದರು. ಒಂದು ಸಮಿತಿ ರಚಿಸಿ ಆಮೇಲೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಿ ಅವರು ನಾವು ನಿರ್ದೇಶಿಸಿದಂತೆ ನಾವು ಆಮೇಲೆ ನೀವು ಹೇಳ್ದಂಗೆ ಈಗ ಯಾವುದನ್ನ ಅಲ್ಲ ಗ್ರಾಮ ಪಂಚಾಯತಿ ಡಿಮಿಡ್ ಫಾರೆಸ್ಟ್ ಸಂಬಂಧಪಟ್ಟಂಗೆ ಏನು ಗ್ರಾಮ ಪಂಚಾಯತಿಯಲ್ಲಿ ನಮಗೆ ನೀವು ಆಗಿದೆ ಈ ಪ್ರಕಾರ ನಾವು ಡಿ ಸಿ ತಹಸೀಲ್ದಾರರು RMO ಗ್ರಾಮ ಪಂಚಾಯತಿ ನೋಟಿಸ್ ಬೋರ್ಡ್ ಮೇಲೆ ಪಂಚಾಯತಿಗೆ ಸಂಬಂಧಪಟ್ಟಂತಹ ಎಲ್ಲ ಸಭೆಗಳನ್ನು ಇವತ್ತಿಂದ ಉದ್ದೇಶನ್ ಇದೆ ಮತ್ತು EC ಇದೆ ಮತ್ತು ಕಮಿಟಿನಲ್ಲಿ ಪಾಸ್ ಆಗಿದ್ದ ರೆಜಿಸ್ಟ್ರೇಷನ್ ಎಲ್ಲ ಕಾಪಿಗಳು ಇಟ್ಟುಕೊಂಡು ನಮ್ಮನ್ನ ಒಪ್ಪಿಸೋದಕ್ಕೆ ಯಾವುದೋ ನಮಗೆ ಮಹಾರಾಜರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಾಪಿ ತೋರಿಸ್ಕೊಂಡು ಫೈನಲ್ ಇಟ್ಕೊಂಡಿದ್ದಾರೆ. ಇದುವರೆಗೂ ಯಾವ ಇಂಡೆಕ್ಸ್ನಲ್ಲಾಗಲಿ ಫಂಡಿನಲ್ಲಾಗಲಿ ಏನೂ ಇಲ್ಲ. ಸುಮ್ಮನೆ ನಮಗೆ ಒಪ್ಪಿಸ್ತಾ ಇದ್ದಾರೆ. ಇಷ್ಟು ದಿನ ಏನು 76 ವರ್ಷ ಸ್ವಾತಂತ್ರ್ಯ ಬಂತು, ಇಷ್ಟು ದಿನ ಅದನ್ನ ಬೇಕಾ ಅದಕ್ಕೆ ಯಾವುದೋ ಇದನ್ನು ಪಾಲಿಸ್ತಾ ಗಿಡ ಇಟ್ಕೊಂಡಿರೋ ಕಡೆ ಅವ್ರು ಮಾಡ್ಕೊಳ್ಳಿ. ರೈತರನ್ನ ವ್ಯವಸಾಯ ಮಾಡಿಕೊಂಡು ಜಮೀನನ್ನ ಅದು ಬೋರ್ ಹಾಕೊಂಡು ಅಥವಾ ನರ್ಸರಿ ಮಾಡಿಕೊಂಡು ಮತ್ತೆ ದನಕರು ಕಟ್ಕೊಂಡು ಫಾರ್ಮ್ ಮಾಡಿಕೊಂಡು ಕೋಳಿ ಫಾರ್ಮ್ ಮಾಡ್ಕೊಂಡು ಹಿಂಗೆಲ್ಲ ಇದು ಇರೋದನ್ನ ಒಪ್ಪಿಸ್ತಾ ಇದ್ದಾರೆ. ಇದು ಏನು ಸಮ ಅನ್ಯಾಯ? ಇದನ್ನ ತಕ್ಷಣ ನಿಲ್ಲಿಸಬೇಕು. ಅವರು ಜಮೀನು ಅವ್ರಿಗೆ ಕೊಡಬೇಕು. 100 ಎಕರೆ ಏನಾದ್ರು ಗಮನಿಸಿದ್ರೆ ಅಂತ ಜಮೀನು ಏನೋ ಒಂದು ಹೇಳ್ಕೊಂಡು ತಲೆ ಕಳೀತಾ ಇದ್ದಾರೆ. ಫಸ್ಟ್ ನಮಗೆ ನೀರು ಬೇಕು, ಯಾರು ಕಳಿಸ್ಬೇಕು, ಮತ್ತೆ ನಮ್ಗೆ ಯಾವುದಾದ್ರೂ ಆಗಲಿ ಇಷ್ಟ ಬೆಲೆ ಆಗಲಿ ಅಥವಾ ಇಬ್ಬರು ಹೊಳೆ ಆಗಲಿ, HN ವಾಲೆ ಆಗಲಿ, KC ವಾಲೆ ಆಗಲಿ, ಯಾವುದೇ ಆಗಲಿ ನಮಗೆ ಕೆರೆ ಮುಗಿಸ್ಬೇಕು, ಅದಕ್ಕೆ ನಮ್ಮನ್ನ ಅಭಿವೃದ್ಧಿ ಮಾಡಿಸ್ಬೇಕು, ನೀರು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮಗೆ ಬೆಂಬಲ ನಾವು ಬೆಳೆದಿಂದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು, ಸ್ವಾಮಿನಾಥನ್ ವರದಿ ಜಾರಿ ಆಗಬೇಕು. ನಮ್ಮ ಕೇಂದ್ರ ಸರ್ಕಾರ ಮುಂದೆ ನಮ್ಮ ರೈತರಿಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಆದರೂ ಸಹ ನಮಗೆ ತಾಲೂಕು ಕಚೇರಿ ಮುಂದೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ, ಚಳುವಳಿ ಕರೆ ಕೊಟ್ಟಿದ್ದೀವಿ. ಆ ಚಳುವಳಿ ಭಾಗವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಪಕ್ಕದ ಚಿಲ್ಗಡ್ ತಾಲೂಕಿನ ಶಾಸಕರು ಮೂವರು ಸೇರಿ ಸಮಿತಿ ಮಾಡಿ ಆ ಸಮಿತಿಯ ಮುಖಾಂತರ ಯಾರ್ಯಾರು ರೈತರು ದಾಖಲೆಗಳಿದೆಯೋ ಅವ್ರನ್ನ ಬಿಡಿಸ್ಕೊಡ್ತೀವಿ. ಮತ್ತು ದಾಖಲೆ ಇಲ್ಲದೆ ಇರೋದನ್ನು ಅರಣ್ಯ ಇಲಾಖೆ ವಶಪಡಿಸ್ಕೊಳ್ತದೆ, ದಾಖಲೆ ಇರೋದನ್ನು ಬಿಟ್ಕೊಡ್ತೀವಿ. ನಮಗೆ ಒಂದು 15 ದಿವಸ ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮೇಲಿನ ಅಧಿಕಾರಿಗಳಿಗೆ ಹೇಳಿ ಆ ವಿಷಯ ತಿಳಿಸಿ ಮೇಲಿನ ಅಧಿಕಾರಿಗಳ ಆದೇಶದಂತೆ ಪಾಲನೆ ಮಾಡ್ತೀನಿ ಅನ್ನೋದು ನಮ್ಮ ಸಭೆಯಲ್ಲಿ ತಿಳಿಸಿದ್ರು. ಹಾಗೆಯೇ ಏನು ನಮ್ಮ ರೈತರು ಈಗ ಉಳುಮೆ ಮಾಡ್ತಾ ಇದ್ದಾರೆ 70-80 ವರ್ಷದಿಂದ, ಅದನ್ನು ನಾವು ಬಿಡೋದಿಲ್ಲ
ರಕ್ತವನ್ನಾದರೂ ಚಿಮ್ಮುತ್ತೇವೆ, ಭೂಮಿಯನ್ನು ಬಿಡೋದಿಲ್ಲ, ಭೂಮಿ ನಮ್ಮಕ್ಕು ಅಂತ ಹೇಳ್ಬಿಟ್ಟು ನಾವೇನು ಚಳುವಳಿ ಮಾಡಿದ್ದೀವಿ. ಆ ಚಳುವಳಿ ಇವತ್ತು ಯಶಸ್ವಿಯಾಗಿದೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ರೈತರು ಭೂಮಿ ತಾಯಿಯನ್ನು ಮಾಡೋದು ಬಿಟ್ಟರೆ ನಮಗೆ ವ್ಯವಸಾಯ ಮಾಡೋದು ಬಿಟ್ಟರೆ ನಮ್ಮ ರೈತರಿಗೆ ಯಾವುದೂ ಗೊತ್ತಿಲ್ಲ, ಬೇರೆ ವ್ಯಾಪಾರ ಗೊತ್ತಿಲ್ಲ. ಈ ಭಾಗದಲ್ಲಿ ಬೆಲೆ ಇಲ್ಲ, ಬೆಲೆ ಇಲ್ಲ. ಸುಮಾರು ಸತತ ಕಾಲ 20 ವರ್ಷಗಳಿಂದ ಬರಿಗಾಲ ಇದೆ. ಯಾವುದೇ ರೈತನಿಗೆ ಇವತ್ತು ಸಾಲ ಇಲ್ಲದಿರುವಂಥ ರೈತ. ಅಂಥ ಸಮಯದಲ್ಲಿ ಇವತ್ತು ಅರಣ್ಯ ಅಧಿಕಾರಿಗಳು 100 ವರ್ಷಗಳಿಂದ ಉಳುಮೆ ಮಾಡಿಕೊಂಡು, ಕೊಳವೆ ಬಾಗಿಲಾಡಿಕೊಂಡು, ಕೋಳಿ ಫಾರ್ಮನ್ನು ಕಟ್ಕೊಂಡು, ಆ ಜಮೀನು ತಾಯಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಸುಮಾರು ಸಾವಿರಾರು ಕುಟುಂಬಗಳ ಮೇಲೆ ಇವತ್ತು ಅರಣ್ಯ ಅಧಿಕಾರಿಗಳು ನಮ್ಮೊಕ್ಕ ಬಾರಿಗೆ ಬಂದು ನಮಗೂ ಸೇರುತ್ತೆ ಅಂತ ಅಳತೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ದಯಮಾಡಿ ಸರ್ಕಾರಗಳು ಮತ್ತು ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳು ನಮಗೆ ಏನು ಇವಾಗಿನ ಅರಣ್ಯ ಅಧಿಕಾರಿಗಳು ಮುಂಚಿತವಾಗಿ ನೀವು ಅರಣ್ಯ ಭೂಮಿಯನ್ನು ವಶಪಡಿಸ್ಕೊತೀರೋ ಆವತ್ತು ನೀವು ಅಳತೆ ಮಾಡಿ ತಗೊಂಡಿಲ್ಲ. ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಇಟ್ಕೊಂಡು ನೀವು ಅಲ್ಲೇ ಬರ್ಕೊಂಡು ಇಲ್ಲಿ ಇಷ್ಟು ಎಕರೆ ಅಷ್ಟು ಎಕರೆ ಅಂತ ಬರ್ಕೊಂಡು ಇವತ್ತು ರೈತರ ಮೇಲೆ ಬಂದು ರೈತರ ಜಮೀನುಗಳಿಗೆ ಒಂದು ಡಂಕೆ ಮಾಡೋದು, ಆ ರೈತರನ್ನು ಬೆದರಿಕೆ ಆಗೋದು, ಸುಮಾರು ರೈತರಿಗೆ ಭಯ ಬಿದ್ದುಬಿಟ್ಟು ಸುಮಾರು ಜನ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ನಮ್ಮ ತಾಲೂಕಲ್ಲಿ ಕಂಡು ಬಂದಿದೆ. ಅದರಿಂದ ಯಾರೇ ಆಗಲಿ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ನಮಗೆ ಪಾನಿ ಕೊಟ್ಟಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ವಶಪಡಿಸ್ಕೊಂಡು 106 ವರ್ಷಗಳಿಂದ ಬದುಕಂಥ ಜಮೀನುಗಳ ಮೇಲೆ ಅರಣ್ಯ ಅಧಿಕಾರಿಗಳು ತಕ್ಷಣ ಬಂದು ಅವ್ರು ಏನು ಅರಣ್ಯ ಭೂಮಿಗಳು ಗಿಡ ನಟ್ಕೊಂಡು ಏನು ಕಾಂಪೌಂಡ್ ಹಾಕೊಂಡಿದ್ದಾರೆ ಅದನ್ನು ಅಳತೆ ಮಾಡಿ ಹೆಚ್ಚುವರಿ ಜಮೀನು ಪಾನಿಗೆ ಸೇರ್ಪಡೆ ಅತ್ತಿಗೆ ಆಗಿದ್ದಲ್ಲಿ ದಂಡಾಧಿಕಾರಿಗಳ ಮುಖಾಂತರ ಅದನ್ನು ರದ್ದುಪಡಿಸಬೇಕು. ಒಂದು ಸಂಖ್ಯೆ ಅಳತೆ ಮಾಡಿಕೊಂಡು ಅವ್ರ ಜಮೀನುಗಳು ಎಷ್ಟು ಗಿಡ ಇಟ್ಕೊಂಡಿರೋದು, ಮಿಕ್ಕಿದ್ದು ಹೆಚ್ಚುವರಿ ಪಾನಿ ಇದ್ದದ್ದನ್ನು ರದ್ದುಪಡಿಸಿ ಮಿಕ್ಕಿದ್ದು ಯಾವ ರೈತ ಜಮೀನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೋ ಆ ಜಮೀನುಗಳ ರೈತರಿಗೆ ಬಿಟ್ಕೊಡ್ಬೇಕು. ಮತ್ತು ಇದು ಕಲ್ಲು ಬಂಡೆ ವಿಚಾರದಲ್ಲಿ ಅನೇಕ ಕಾರ್ಮಿಕರು 30,000 ಜನ ಇಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾಣಗಳ ಮೇಲೆ ಬಿಟ್ಟು ನಮ್ಮ ರೈತರು ಎಲ್ಲ ಸಾರ್ವಜನಿಕೋಸ್ಕರಕ್ಕೆ ಇವತ್ತು ಈ ದಿನ ಆವತ್ತು ಕಲ್ಲು ಬಂಡೆಗಳ ಕಾಲ್ಸ್ಕೊಂಡು ಜೀವನ ಮಾಡ್ಕೊತ ಬರ್ತಾ ಇದ್ದಂಥ ಕಲ್ಲು ಬಂಡೆಗಳ ಮೇಲೆ ಆ ಕಲ್ಲು ಬಂಡನ್ನು ಅರಣ್ಯ ಮಾಡ್ಕೊಂಡು ಏನು ಮಾಡ್ತೀರಿ ಸ್ವಾಮಿ ನೀವು? ಆ ಬಡವರು ಬದುಕೋದು ಬೇಡವಾ? ಇಲ್ಲ ಸರ್ಕಾರ 2 ಎಕರೆ ಜಮೀನನ್ನು ನಮ್ಮ ಕಲ್ಲು ಬಂಡೆ ಕಾರ್ಮಿಕರಿಗೆ ಕೊಡಿ, ನಾವು ಕಲ್ಲು ಬಂಡೆಗಳೆಲ್ಲ ಬಿಡ್ತೀವಿ. ಅದನ್ನು ಸರ್ವೆ ಮಾಡಿ ತಕ್ಷಣವನ್ನು ನಮ್ಮ ಕಲ್ಲು ಬಂಡೆ ಕಾರ್ಮಿಕರಿಗೆ ಯಾವುದೇ ಅಡ್ಡ ಮಾಡ್ದಿರ ಅವ್ರ ಜೀವನ ಮಾಡ್ಕೊಡೋಕೆ ಬಿಡಬೇಕು. ಇಲ್ಲದಿದ್ದಂಥ ನೀವು ಬಂಡೆ ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ನೀವು ಪ್ರತಿ ಕುಟುಂಬಕ್ಕೂ ಮತ್ತೊಂದು 2 ಎಕರೆ ಜಮೀನನ್ನು ಸರ್ಕಾರದಂತ ನೀಡಬೇಕು ಅಂತ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.